ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಹಗರಣದ ಸಂಬಂಧವಾಗಿ, ಯಾಕಂದರೆ ಅಬಕಾರಿ ಇಲಾಖೆಯ ಅಧಿಕಾರಿಯನ್ನು ಈಗಾಗಲೇ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂಥದ್ದು ಇದ್ದೇ ಇದೆ. ಯಾವಾಗ ಅಬಕಾರಿ ಇಲಾಖೆ ಅಧಿಕಾರಿನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು ಆ ಸಂದರ್ಭದಲ್ಲಿ ಮಂತ್ರಿಗೆ ದುಡ್ಡು ಹೋಗುತ್ತೆ ಅನ್ನುವಂತಹ ಮಾತು ಕೂಡ ಬಂದಿದೆ. ಆ ಮಾಹಿತಿಯೂ ಸಿಕ್ಕಿದೆ. ಯಾವ ಮಂತ್ರಿ ಅನ್ನುವಂಥ ಹೆಸರು ಹೇಳಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ನಾನಲ್ಲ ಅಂತ ಹೇಳ್ತಿದ್ದಾರೆ RB ತಿಮ್ಮಾಪುರ ಅವರು. ಆದರೆ ಅಬಕಾರಿ ಮಂತ್ರಿ ಅವರೇ ಆಗಿರೋದ್ರಿಂದಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಪ್ರತಿಪಕ್ಷ ಹೇಳ್ತಾ ಇದೆ. ಪ್ರತಿಪಕ್ಷದವರು ಕೂಡ ಒಂದು ರೀತಿಯಲ್ಲಿ ಈ ವಿಚಾರವನ್ನು ಯಾವಾಗ ಕೈಗೆತ್ತಿಕೊಳ್ಬೇಕು ಅನ್ನೋಂಥದ್ದನ್ನು ಕೂಡ ವೆಯ್ಟ್ ಮಾಡಿ ಕಡೆಗೂ ಸರ್ಕಾರ BBG ರಾಮ್ಜಿ ವಿರುದ್ಧ ಮನ್ರೇಗಾದ ಪರವಾಗಿ ಒಂದು ಖಂಡನಾ ನಿರ್ಣಯವನ್ನು ಮಂಡನೆ ಮಾಡುವಂತಹ ದಿವಸ ಈ ವಿಚಾರವನ್ನು ಎತ್ತಿಕೊಂಡರು. ಪ್ರತಿಭಟನೆಯನ್ನು ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಒಂದು ದಿವಸದ ಕಾಲಕ್ಕೆ ಮಾತ್ರ ನಡೆಯುವಂಥ ಅಹೋರಾತ್ರಿ ಧರಣಿ ಅನ್ನೋ ಕಾರಣಕ್ಕಾಗಿ ನಿನ್ನೆ ಸಂಜೆಯಿಂದ ಧರಣಿ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಈಗಾಗಲೇ ಮನ್ರೇಗಾ ವರ್ಸಸ್ BBG ರಾಮ್ಜಿ ಫೈನಲ್ ಕದನವೂ ಕೂಡ ನಡೀತಾ ಇರುವಂಥದ್ದು, ಸದನದ ಹೊರಗಡೆ ನಡೀತಾ ಇರುವಂಥದ್ದು. ಇವತ್ತು ಕಡೆಯ ದಿವಸ, ಸೆಷನ್ನ ಕಡೆಯ ದಿವಸದ ಯಾವುದೇ ರೀತಿಯಂಥ ಚರ್ಚೆ ಆಗ್ತಾ ಇಲ್ಲ. BBG ರಾಮ್ಜಿ ಯಾಕೆ ಬೇಕು ಅನ್ನೋದನ್ನು ಹೇಳುವಂತಹ ಪ್ರಯತ್ನವನ್ನು ಪ್ರತಿಪಕ್ಷದವರು ಮಾಡಬಹುದಾಗಿತ್ತು. ಸದನದ ಒಳಗಡೆ ಎಷ್ಟು ಇಂಪಾರ್ಟೆಂಟ್ ಅದು, 100ಕ್ಕಿಂತ 125 ದಿವಸಗಳ ಉದ್ಯೋಗವನ್ನು ಕೊಡುವಂಥದ್ದು ಯಾಕೆ ಮುಖ್ಯ ಅನ್ನೋದನ್ನು ಹೇಳಬೇಕಾಗಿತ್ತು. ಆಡಳಿತ ಪಕ್ಷವೂ ಕೂಡ ಯಾಕೆ BBG ರಾಮ್ಜಿ ಬೇಡ, ಯಾಕೆ ಅಲ್ಲಿ ಮನ್ರೇಗಾ ಬೇಕು ಅನ್ನೋದ್ರ ಬಗ್ಗೆ ಫುಲ್ ಡಿಬೇಟ್ ಆಗುವ ರೀತಿಯಾದಂತಹ ಒಂದು ವಾತಾವರಣವನ್ನು ಸೃಷ್ಟಿಸಬೇಕಾಗಿತ್ತು. ವಿಶೇಷ ಅಧಿವೇಶನ ಅನ್ನುವಂಥದ್ದು ವಿಶೇಷ ಜಗಳಕ್ಕೆ ಕಾರಣ ಆಗಬಾರ್ದು. ಆದರೆ ಇಲ್ಲಿ ವಿಶೇಷ ಅಧಿವೇಶನದ ಆ ವಿಶೇಷ ಇತ್ತಲ್ಲ, ಅದು ಚರ್ಚೆಗೆ ಬರ್ತಾ ಇದ್ದಂತೆಯೇ ಅಲ್ಲಿ ಏನು ಡಿಬೇಟ್ ಆಗಲಿಲ್ಲ, ಅಲ್ಲಿ ಯಾವುದೇ ರೀತಿಯಂಥ ಚರ್ಚೆ ಆಗಲಿಲ್ಲ. ಬದಲಿಗೆ ಕದನ ಮಾತ್ರ ಆಗ್ತಾ ಇದೆ. ಕದನಕ್ಕೆ ಮಾತ್ರ ಸೀಮಿತ ಆದರೆ ಸದನದಿಂದ ಏನು ಸಂದೇಶ ಕೊಟ್ಟಂತಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇಲ್ಲಿ ಇವತ್ತು ಕೂಡ ಪ್ರತಿಪಕ್ಷದವರು ಟಾರ್ಗೆಟ್ ಮಾಡ್ಕೊಂಡಿದ್ದಂಥದ್ದು RB ತಿಮ್ಮಾಪುರ ಅವ್ರನ್ನ. RB ತಿಮ್ಮಾಪುರ ಅವರ ವಿರುದ್ಧ ಭಾಳ ತಡವಾಗಿ BJಪಿಯವರು ಮುಗಿಬೀಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಕೋಟಿ ಲೂಟಿಯ ಲಡಾಯಿ ಇದು. ಯಾಕಂದರೆ 6,000 ಕೋಟಿ ರೂಪಾಯಿಯಷ್ಟು ಹಗರಣ ಆಗಿದೆ ಅನ್ನುವಂತಹ ಆರೋಪವನ್ನು ಪ್ರತಿಪಕ್ಷ ಮಾಡ್ತಾ ಇದೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಅಂತ ಹೇಳಿ ವಿಶೇಷ ಅಧಿವೇಶನದ ಮೊದಲ ದಿನದಲ್ಲೂ ಕೂಡ BJಪಿಯವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರಸ್ತಾಪ ಮಾಡಿದ್ದಾರೆ ಅಷ್ಟೇ. ಹೋರಾಟ ಅನ್ನುವಂಥದ್ದು ಸದನದಲ್ಲಿ ಬಾವಿಗಿಳಿದು ಹೋರಾಟ ಮಾಡ್ತಾ ಇರುವಂಥದ್ದು ಅದು ಶುರುವಾಗಿರುವಂಥದ್ದು ನಿನ್ನೆಯಿಂದ. ಅಹೋರಾತ್ರಿ ಧರಣಿಯ ಬಳಿಕ ಕೊನೆಯ ದಿನವೂ ಕೂಡ ಸದನದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಹೋರಾತ್ರಿ ಧರಣಿಯ ಒಂದು ದಾಖಲೆಯನ್ನು ಕೂಡ ತಮ್ಮ ಹೆಸರಿಗೆ ಬರ್ಕೊಂಡಿದ್ದಾರೆ. ಮತ್ತು ಅಬಕಾರಿ ಮಂತ್ರಿ RB ತಿಮ್ಮಾಪುರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದಿದ್ದಾರೆ. ಕನಿಷ್ಠ 3 ತಿಂಗಳಿಗಾದರೂ ಅವರು ಹೋಗಬೇಕು ಅನ್ನುವಂತಹ ಸಲಹೆಯನ್ನು ಕೂಡ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೊಟ್ಟಿದ್ದಾರೆ. ತನಿಖೆ ಆದ ನಂತರ ಬೇಕಿದ್ರೆ ಅವರನ್ನು ತಗೊಳ್ಳಿ ಅಂತೇಳಿ. ಕಲಾಪ ಆರಂಭ ಆಗ್ತಾ ಇದ್ದಂತೆ BJP JDS ಸದಸ್ಯರು ಧರಣಿಯನ್ನು ಆರಂಭಿಸಿದ್ದಾರೆ. ಕಲಾಪ ಶುರುವಾಗ್ತಾ ಇದ್ದಂತೆ BJP ಮತ್ತು JDS ಸದಸ್ಯರು ಧರಣಿಯನ್ನು ಶುರು ಮಾಡಿದರು. ಲೂಟಿ ಸರ್ಕಾರ ಅಂತ ಹೇಳಿ ಸದನದ ಬಾವಿಗಿಳಿದು ದೋಸ್ತಿ ನಾಯಕರುಗಳು ಹೋರಾಟವನ್ನು ಶುರು ಮಾಡಿದ್ದಾರೆ. ಲೂಟಿ ಸರ್ಕಾರ ಇದು ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಈಗ ರಿಸರ್ವ್ ಬ್ಯಾಂಕ್ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅವ್ರನ್ನ ರಾಜೀನಾಮೆ ತಗೋಬೇಕಾಯ್ತು. ರಾಜೀನಾಮೆ ಆಯ್ತು ನೋಡಿ. ಜನರ ಬದುಕಿನ ಬಗ್ಗೆ ನೀವು ಯಾವ್ದೋ ಒಂದು ವರ್ಗಾವಣೆ ಯಾವ್ದೋ ವಿಷಯಕ್ಕೆ ನೀವು ಸದನ ದಯಮಾಡಿ ಮಾಡಬೇಡಿ. ನಮಗೆ ಸ್ವಾಮಿ ಅಧ್ಯಕ್ಷರೇ ಇವ್ರನ್ನ ಹೊರಕಾಕ್ರೆ ಸನ್ಮಾನ್ ನಾನ್ ಹೇಳ್ತಿದ್ರೆ ಈ ಸದನ ಹಾಳು ಮಾಡ್ತಾವ್ರೆ. ಹೊರಕಾಕಿ ಹೇಳ್ತೀನಿ ನಾನ್ ನೇಮ್ ಮಾಡ್ತಾ ಇದ್ದೀನಿ. ಹೊರಕಾಕಿ ಇವ್ರನ್ನ ಅಧ್ಯಕ್ಷರೇ ಇವ್ರನ್ನ ಮಾಡಿ ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ವು. ಕಾಂಗ್ರೆಸ್ನ ATM ಆಗಿದೆ ಕರ್ನಾಟಕ ಅಂತ ಹೇಳಿ BJಪಿಯವರು ಆರೋಪವನ್ನು ಮಾಡಿದರು. ಪ್ರತಿಭಟನೆ ಧರಣಿಯಲ್ಲಿ ಕಾಂಗ್ರೆಸ್ ವಿರುದ್ಧ ನೇರವಾದಂಥ ಆರೋಪವನ್ನು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಅಶೋಕ್ ಅವರಿಂದ ಹಿಡಿದು ನಾಯಕರುಗಳೆಲ್ಲರೂ ಕೂಡ ಪ್ರತಿಭಟನೆ ಧರಣಿಯ ಸಂದರ್ಭದಲ್ಲಿ ಆರೋಪವನ್ನು ಮಾಡಿದ್ದಾರೆ. ಲೂಟಿ ರಾಹುಲ್ ಗಾಂಧಿ ಕೋಟಿ ಎಂದು ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಹಾಗಾಗಿ ಅಂದರೆ ಇಲ್ಲಿ ಲೂಟಿ ಮಾಡಿ ರಾಹುಲ್ ಗಾಂಧಿಗೆ ಕೋಟಿಯನ್ನು ತಲುಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ BJಪಿಯವರು ಮಾಡ್ತಾ ಇರುವಂಥ ಆರೋಪ. 6,000 ಕೋಟಿ ರೂಪಾಯಿಗಳ ಲೂಟಿಯ ಆಡಿಯೋ ಮತ್ತು ವಿಡಿಯೋ ಸಾಕ್ಷಿ ಸಾಕಾಗೋದಿಲ್ವಾ ನಿಮಗೆ? ಯಾಕಂದರೆ 6,000 ಕೋಟಿ ರೂಪಾಯಿಯಷ್ಟು ಹಣ ಸಂಗ್ರಹ ಮಾಡ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ
ಆಡಿಯೋ ಮತ್ತು ವಿಡಿಯೋ ಸಾಕ್ಷಿಗಳಿದ್ದಾವೆ, ಅದು ಸಾಕಾಗೋದಿಲ್ವ ನಿಮಗೆ? ಲೋಕಸಭೆ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ ಹಣವನ್ನು ಕೊಟ್ರಿ, ನೀವು ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನು ಕೊಟ್ರಿ, ಈಗ ಕೇರಳ ಎಲೆಕ್ಷನ್ಗಾಗಿ ನೀವು ಅಬಕಾರಿ ಹಣವನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿ ಆರ್ ಅಶೋಕ್ ಅವರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಅಶೋಕ್ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರೂ ಮನೆ ಮಾತಾಗ್ಬಿಟ್ಟಿದೆ. ಸ್ವತಃ ಯಾರು ಅಬಕಾರಿಯನ್ನ ಸೇಲ್ ಮಾಡ್ತಾರೆ ಅವರೆಲ್ಲ ಕಂಪ್ಲೇಂಟ್, ನಮ್ಮ ಹತ್ರ ಎಲ್ಲ 10,000 15,000 ದುಡ್ಡು ತಗೊಂತಾ ಇದ್ದಾರೆ. ಈಗ ಮುಖ್ಯಮಂತ್ರಿ ತಗೊಂಡು ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಪಾಲು ಎಷ್ಟು ಇದರಲ್ಲಿ ಅಂತ ಕೇಳ್ತಾರೆ. ಮುಖ್ಯಮಂತ್ರಿ ಪಾಲು ಇರ್ಬೇಕಿಲ್ಲ ಅಂದ್ರೆ ಯಾಕೆ ಕೇಳ್ತಾರೆ? ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ? ನೈತಿಕತೆ, ನಮಗೆ ನೈತಿಕತೆ ಪಾಠ ಹೇಳ್ತಾರಲ್ಲ, ಎಲ್ಲಿ ನೈತಿಕತೆ ಇದೆ ಇವ್ರಿಗೆ? ಇವತ್ತು ಪ್ರತಿ ಎಲೆಕ್ಷನ್ಗೂ ಹೋದ್ಸರಿ ಬಳ್ಳಾರಿ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ್ದು, ಇವತ್ತು ಅಸ್ಸಾಮಲ್ಲಿ ನಡೀತಾ ಇದೆ. ಇನ್ಚಾರ್ಜು DK ಶಿವಕುಮಾರ್ ಅವರು, ಕೇರಳಗೆ ಇನ್ಚಾರ್ಜು ಜಾರ್ಜ್ ಅವರು. ದುಡ್ಡು ಅಬಕಾರಿಗೆ ಇಲಾಖೆದು ಕರ್ನಾಟಕ. ನಾವೆಲ್ಲ ಕರ್ನಾಟಕವನ್ನ ATM ಮಾಡಿದ್ದಾರೆ, ATM ಮಾಡಿದ್ದಾರೆ. ATM ಅಲ್ಲ. ಈಗ ರಿಸರ್ವ್ ಬ್ಯಾಂಕ್, ಕೇಂದ್ರದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು. ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಅವ್ರನ್ನ ರಾಜೀನಾಮೆ ತಗೋಬೇಕಾಯ್ತು. ಹೀಗೆ ಆರ್ ಅಶೋಕ್ ಅವರು ಯಾವ ಕಾರಣಕ್ಕಾಗಿ ಅವರು ರಾಜೀನಾಮೆ ಪಡಿಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋದ್ರು. ಆದರೆ RB ತಿಮ್ಮಾಪುರ ಅವರು ಮಾತ್ರ ನಾನು ಯಾವುದೇ ತಪ್ಪು ಮಾಡಿಲ್ಲ, ಹೀಗಾಗಿ ರಿಸೈನ್ ಮಾಡೋದಿಲ್ಲ, ನಾನು ರಿಸೈನ್ ಮಾಡುವಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳಿ RB ತಿಮ್ಮಾಪುರ ಅವರು ಕೂತಿದ್ದಾರೆ. ಪ್ರತಿಪಕ್ಷಗಳ ಧರಣಿಯ ಮಧ್ಯೆಯೇ CM ಅವ್ರನ್ನ ಭೇಟಿಯಾಗಿದ್ದಾರೆ RB ತಿಮ್ಮಾಪುರ. ಅಬಕಾರಿ ಸಚಿವರಾಗಿರುವಂಥ RB ತಿಮ್ಮಾಪುರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಪ್ರತಿಪಕ್ಷಗಳ ಟೀಕೆ ಮತ್ತು ಪ್ರಶ್ನೆಗಳಿಗೆ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. CM ಭೇಟಿಯ ಬಳಿಕ ಪ್ರತಿಪಕ್ಷಗಳವರ ಟೀಕೆ ಮತ್ತು ಆರೋಪಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಹೇಳಿದಾಗಲೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡೆಸೋದಕ್ಕೆ ಆಗತ್ತಾ ಅಂತ ಕೇಳ್ತಿದ್ದಾರೆ ಅವರು. ಇವರು ಹೇಳಿದಾಗಲೆಲ್ಲ ನಾವು ರಾಜೀನಾಮೆ ಕೊಡ್ತಾ ಹೋದರೆ ಸರ್ಕಾರ ನಡೆಸೋಕ್ಕೆ ಆಗತ್ತಾ ಅಂತೇಳಿ. ಆದರೆ ನಿಮ್ಮ ಇಲಾಖೆಯ ಅಧಿಕಾರಿ RB ತಿಮ್ಮಾಪುರ ಅವರೇ, ನಿಮ್ಮ ಇಲಾಖೆಯ ಅಧಿಕಾರಿಯನ್ನು ಅರೆಸ್ಟ್ ಆಗಿರುವಂಥದ್ದು. ಅರೆಸ್ಟ್ ಆದಂತಹ ಅಧಿಕಾರಿಯ ಮಾಹಿತಿಯ ಪ್ರಕಾರ ಮಂತ್ರಿಗೆ ಹಣ ಹೋಗ್ತಿದ್ಯಂತೆ. ಯಾವ ಮಂತ್ರಿ ಹಾಗಾದರೆ ಅಬಕಾರಿ ಇಲಾಖೆಯಿಂದ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ? ಹೇಳಿದಾಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡೆಸೋಕ್ಕಾಗತ್ತಾ ಅಂತೇಳಿ. ಸರ್ಕಾರ ಒಬ್ಬ ಸಚಿವರ ಮೇಲಿಲ್ಲ ಅಥವಾ ಭ್ರಷ್ಟ ಸಚಿವರುಗಳ ಮೇಲೆ ನಿಂತಿರಲ್ಲ. ಸರ್ಕಾರದಲ್ಲಿ ಭ್ರಷ್ಟಾಚಾರ ಆದಾಗ ಅದನ್ನು ಸರ್ಕಾರವೂ ಕೂಡ ಎಚ್ಚರಿಕೆಯಿಂದ ನೋಡಬೇಕಾಗತ್ತೆ. ಕಾಂಗ್ರೆಸ್ದವರು ಭರವಸೆಯನ್ನು ಕೊಟ್ಟಿದ್ದು 2013ರಲ್ಲಿ, 23ರಲ್ಲಿ ಕೂಡ ಕೊಟ್ಟಿರುವಂಥದ್ದು, 13ರಲ್ಲೂ ಕೊಟ್ಟಿದ್ದು, 23ರಲ್ಲೂ ಕೂಡ ಕೊಟ್ಟಿದ್ದು ಸ್ವಚ್ಛ ಆಡಳಿತದ ಬಗ್ಗೆ. ಈಗ ಇದಾ ಸ್ವಚ್ಛ ಆಡಳಿತ ನಿಮ್ಮದು? ರಾಜಕೀಯ ಷಡ್ಯಂತ್ರ ಮತ್ತು ಹೈಕಮಾಂಡ್ ಒತ್ತಡಕ್ಕೆ BJP ಹೋರಾಟವನ್ನು ಮಾಡ್ತಾ ಇದೆ ಅಂತ ಹೇಳಿ RB ತಿಮ್ಮಾಪುರ ಅವರು ಕೌಂಟರ್ ಕೊಟ್ಟಿದ್ದಾರೆ BJPಗೆ. ಯಾಕಂದರೆ BJPಯವರ ನಡೆಯೂ ಕೂಡ ಅದೇ ಸ್ವರೂಪದಲ್ಲಿ ಕಾಣಿಸ್ತಾ ಇದೆ. ಅಧಿಕಾರಿ ಮಾತಾಡಿದರೆ ನನಗೇನು ಸಂಬಂಧ? ಅಧಿಕಾರಿ ಅಮಾನತು ಆಗಿದೆ. ಆದರೆ ಅಧಿಕಾರಿಯೇ ಸಂಗ್ರಹದ ಕೊಂಡಿಯಾಗಿದ್ದರೆ ನಿಮಗೆ ಸಂಬಂಧ ಇದೆಯಾ ಇಲ್ವಾ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ? ತನಿಖೆ ಆಗಬೇಕಾ ಬೇಡವಾ? ತನಿಖೆ ಆಗದೆ ಹೇಗೆ ಗೊತ್ತಾಗುತ್ತೆ? ಯಾವ ಕಾರಣಕ್ಕಾಗಿ ಅಧಿಕಾರಿ ಹಣ ಸಂಗ್ರಹಿಸ್ತಾ ಇದ್ದ? ಲೋಕಾಯುಕ್ತಕ್ಕೆ ದೂರು ಕೊಟ್ಟವನ ಇತಿಹಾಸ BJPಯವರಿಗೆ ಗೊತ್ತಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ಯಾಕಂದರೆ ಈಗ ದೂರುದಾರನನ್ನೇ ಅವರು ಪ್ರಶ್ನಿಸ್ತಾ ಇದ್ದಾರೆ. ಹಾಗಾದರೆ ದೂರುದಾರ ಆ ದೂರು ಕೊಡದೇ ಇರ್ತಿದ್ರೆ ಅಬಕಾರಿ ಇಲಾಖೆ ಅಧಿಕಾರಿ ಸಿಕ್ಕಾಕೊಳ್ಳೋದಕ್ಕೆ ಚಾನ್ಸ್ ಇತ್ತಾ? ನಾನು ಯಾವ ತಪ್ಪು ಮಾಡಿಲ್ಲ, ಹೀಗಾಗಿ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ RB ತಿಮ್ಮಾಪುರ ಅವರು ತಮ್ಮ ಸಮರ್ಥನೆಯನ್ನು ತಾವು ಮಾಡ್ಕೊಂಡಿದ್ದಾರೆ. ತಿಮ್ಮಾಪುರ ಅವ್ರ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡೆಸೋಕ್ಕಾಗತ್ತೇನಾ? ಅವರೆಲ್ಲರೂ ರಾಜೀನಾಮೆ ಕೇಳ್ತಾರೋ? ಮುಖ್ಯಮಂತ್ರಿಗಳು ಕೊಡತ್ತಾರೋ, ಪ್ರಧಾನಮಂತ್ರಿಗಳು ಕೇಳ್ತಾರೆ, ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ. ಏನಿದೆ ಸಾಕ್ಷಿ ಪುರಾವೆ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೇಜೋವಧಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ. ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಂಥದ್ದೇನು ನಡೆದಿಲ್ಲ, ರಾಜೀನಾಮೆ ಕೊಡೋ ಪ್ರಮೇಯ ಇಲ್ಲ, ಅಂಥ ತಪ್ಪನ್ನು ಮಾಡಿಲ್ಲ, ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಧರಣಿಯರ ಮಾಡಲಿ ಏನಾರ ಮಾಡಲಿ ನನ್ನ ತಪ್ಪು ಇಲ್ಲ, ನಾನು ಯಾವುದೇ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಏನಾದರೂ ತಪ್ಪು ಮಾಡಿದರೆ ಅವ್ರು ಹೇಳಿ, ಪ್ರೂವ್ ಮಾಡಲಿ, ಮಾತಾಡ್ತೇವೆ. ಹೀಗೆ ಸಚಿವರು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಂಡಿದ್ರೆ, ಮತ್ತೊಂದು ಕಡೆಯಲ್ಲಿ ಎರಡೂ ಪಕ್ಷಗಳ ಅಧ್ಯಕ್ಷರುಗಳು DK ಶಿವಕುಮಾರ್ ಹಾಗೆಯೇ BY ವಿಜೇಂದ್ರ ಅವರು ಏನು ಹೇಳ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ. ಕರ್ನಾಟಕ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ್ದು ಕಾಂಗ್ರೆಸ್ ಹೈಕಮಾಂಡಿಗೆ ಒಂದು ರೀತಿ ATM ಆಗಿ ಪರಿವರ್ತನೆ ಆಗಿದೆ. ಎಲ್ಲ ಸಂದರ್ಭದಲ್ಲೂ ಕೂಡ ಇದು ರುಜುವಾತು ಆಗ್ತಾ ಇದೆ. ಹಾಗಾಗಿ ಅಬಕಾರಿ ಪ್ರಕರಣ ಏನಿದೆ, ಮತ್ತೊಂದು ಪ್ರಕರಣ
ಮಂತ್ರಿಯ ಮೇಲೂ ಕೂಡ ಒತ್ತಡ ಇದೆ, ರಾಜೀನಾಮೆ ಕೊಡಬಾರ್ದು ಅಂತೇಳಿ. ಅವ್ರು ರಾಜೀನಾಮೆ ಕೊಟ್ಟರೆ ಯಾರ್ಯಾರು ಬುಡಕ್ಕೆ ಬರ್ತದೋ ಗೊತ್ತಿಲ್ಲ. ಹಾಗಾಗಿ ಅವ್ರನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಅವರ ಸರ್ಕಾರದಲ್ಲೇ BJP ಗೌರ್ಮೆಂಟ್ಗಳೇ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಇವೆಲ್ಲ ನಾವು ಬಿಚ್ಚಿಡೋಕ್ಕೆ ನಾವೆಲ್ಲ ದಾಖಲೆಗಳು ಮಡಿಕೊಂಡು ಕೂತಿದ್ದೀವಿ. ಸೊ ಚರ್ಚೆ ಮಾಡಿ, ಅವರು ಮಾಡಲಿ ನಾವು ಮಾಡೋಣ. ಸೊ ಅದು ಬಿಟ್ಬಿಟ್ಟು ಡೈವರ್ಟ್ ಮಾಡೋಕ್ಕೆ ಲಾಸ್ಟ್ ಡೇ ಇದೊಂದು ಡ್ರಾಮಾ ಮಾಡ್ತಾಯಿದ್ದಾರೆ ಅಷ್ಟೇ. ಇಶ್ಯೂನೇ ಇಲ್ಲ. ನೇರವಾಗಿ ಯಾವ ತನಿಖೆ ಬೇಕಾದ್ರೂ ಕೊಡಲಿ, ಯಾವ ತನಿಖೆ ಬೇಕಾದ್ರೂ ಆರ್ಡರ್ ಮಾಡಲಿ. ಹೀಗೆ ಶಿವಕುಮಾರ್ ಅವರು ನಮಗೆ ಈ ವಿಚಾರವನ್ನು ಮಾತಾಡೋಕ್ಕೆ ಬಿಟ್ಟಿಲ್ಲ, VBG ರಾಮ್ಜಿ ಬಗ್ಗೆ ಮಾತನಾಡೋಕ್ಕೆ ಬಿಟ್ಟಿಲ್ಲ ಅಂತ ಹೇಳೋದ್ರ ಮೂಲಕವಾಗಿ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ RP ತಿಮ್ಮಾಪುರ ಅವರ ವಿಚಾರವನ್ನು. ಆದರೆ ಇದರ ನಡುವೆ ಇಲ್ಲಿ ಸದನದ ಒಳಗಡೆ ಒಂದು ರೀತಿಯಂಥ ಹೋರಾಟ ನಡೀತಾ ಇದ್ದರೆ ಶಿವಲಿಂಗೇಗೌಡರು ತಾನು ನಡೆದಿದ್ದೇ ದಾರಿ ಆಡಿದ್ದೇ ಮಾತು ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. BJP JDS ಸದಸ್ಯರ ಹೋರಾಟಕ್ಕೆ ಶಾಸಕ ಶಿವಲಿಂಗೇಗೌಡರು ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದರು. ಶಿವಲಿಂಗೇಗೌಡರು ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಆದರೆ ಕೆಲವೊಂದು ಸಲ ಆ ಮಾತು ಹಳಿ ತಪ್ಪಿದರೆ ಏನೇನಾಗುತ್ತೆ ಅನ್ನುವಂಥದ್ದಕ್ಕೂ ಕೂಡ ಇವತ್ತು ಸದನ ಸಾಕ್ಷಿಯಾಗಿದೆ. 6,000 ಕೋಟಿ ರೂಪಾಯಿ ಲೂಟಿಗೆ ಏನಿದೆ ಸಾಕ್ಷಿ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿಯೇ ಅವರು BJPಯವರಿಗೆ ಕೇಳಿದ್ದಾರೆ. ಆದರೆ ಅದು ಅಲ್ಲಿಗೆ ನಿಲ್ಲಲಿಲ್ಲ, ಮಾತು ಮುಂದುವರೆದಿದೆ. ಶಿವಲಿಂಗೇಗೌಡರ ಮಾತಿಗೆ ಶರಣು ಸಲಗರ ಹಾಗೂ ವೇದವ್ಯಾಸ ಕಾಮತ್ ಇಬ್ಬರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಆಗ ಶರಣು ಸಲಗರಗೆ ಶಿವಲಿಂಗೇಗೌಡರು ಹೇಳಿದ್ದಾರೆ, ತಹಶೀಲ್ದಾರ್ ಹೆಂಡತಿ ಮೂಲಕ ಮಾಡಿರುವಂಥ ಅಕ್ರಮ ಸಾಕಾಗೋದಿಲ್ವಾ ಅಂತೇಳಿ ಶರಣು ಸಲಗರಗೆ ಶಿವಲಿಂಗೇಗೌಡರು ಡಿಚ್ಚಿ ಇಟ್ಟಿದ್ದಾರೆ. ತಹಶೀಲ್ದಾರ್ ಹೆಂಡತಿ ಮೂಲಕವಾಗಿ ಮಾಡಿರ್ತಕ್ಕಂತಹ ಅಕ್ರಮ ಸಾಕಾಗಿಲ್ವಾ, RSSನವರ ಚಾಳಿಯೇ ಕೂಗುವುದು, ಕಿರುಚಾಡುವುದು ಅಂಥೇಳಿ ಎಲ್ಲ ಇಲ್ಲಿ ಶಿವಲಿಂಗೇಗೌಡರು ಕೂಡ ಕಿರುಚಾಡಿದ್ದಾರೆ. ಶಿವಲಿಂಗೇಗೌಡರ ಮಾತುಗಳ ವೈಖರಿ ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ. ವಿರೋಧ ಇರ್ಬೋದು, ಪರರೇ ಕೊಪ್ರಿ ಬೆಂಬಲ ಬೆಲೆಗೆ ಧರಣಿ ಮಾಡ್ದೆ ನಾನು. ಬೆಂಬಲ ಬೆಲೆ ಕೊಡ್ಸಕ್ಕೆ ನಿನಗೆ ಎಲ್ಲಿ, ಅಲ್ಲೆಲ್ಲಾರ ಹೋಗು, ಆ ಗುಲ್ಬರ್ಗ ಜಿಲ್ಲೆಲ್ಲ ಎಂಥದ್ದು ನೋಡ್ಕ. ನೀನು ಯಾಕೆ ಹಂಗೆ ಒಳ್ಳೆ ಕೋಚ್ ಬಡ್ಕತ್ತೀಯ, ಸುಮ್ಮನಿರು. ಕೋತಿ ಆಟ ಆಡಕ್ ಹೋಗ್ಬೇಡ. ಆಮೇಲೆ ನೀನೇ ನಿಮ್ಮ ಅಪ್ಪು ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನು ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದ್ದೀನಿ ನಾನು. ನಿನ್ನ ಯೋಗ್ಯತೆಗೋಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತಿಲ್ಲಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗೆ ಹಾಕಿದ್ದೆ ಚೂರಿಯ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಅವು ಲೇ RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರ ನೀವು? ನಿಮಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ, ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಕೋತಿ ತಿಮ್ಗಳಿವು. RSS ಅಲ್ಲಿ ಹಿಂಗೆ ಕೂಗಿ RSS ಹಾಳು ಮಾಡಿದಿರಿ ನೀವು. ನಿಮ್ಮ ಅಜ್ಜನ್ ಮಾಡಿದ್ದೆ. ಬಾಲ್ ಕೇಳು ಅರಸೀಕೆರೆಯಲ್ಲಿ. ಅರಸೀಕೆರೆಯಲ್ಲಿ ಬಾ ಕೇಳು, ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ. ಇಲ್ಲಿ ಶಿವಲಿಂಗೇಗೌಡರು ಆಡ್ತಿರುವಂತಹ ಮಾತುಗಳು ಗಮನಿಸಿದಾಗ ಸದನದ ಒಳಗಡೆ ನೀವು ಹಾಗೆ ವರ್ತಿಸುವುದು ಸರಿಯಲ್ಲ ಅಂತ ಹೇಳುವಂಥ ಶಿವಲಿಂಗೇಗೌಡರು ಕೂಡ ತನ್ನ ಮಾತಿನ ಮೇಲಿನ ಹಿಡಿತವನ್ನು ತಪ್ಪಿರುವಂಥದ್ದು ಸ್ಪಷ್ಟವಾಗಿದೆ. ಆಶ್ಚರ್ಯ ಅನಿಸಿರುವಂಥದ್ದು ಸ್ಪೀಕರ್ ಖಾದರ್ ಅವರು ಕೂಡ ಈಗ ಅವರು ಸ್ಪೀಕರ್ ಚೇರಲ್ಲಿ ಕೂತ್ಕೊಂಡಿದ್ದಾಗ ಈ ರೀತಿಯಾಗಿ ಒಬ್ಬ ಶಾಸಕ ಮಾತಾಡಿದಾಗ ಕನಿಷ್ಠ ಶಿವಲಿಂಗೇಗೌಡರು ಹಂಗೆ ಮಾತಾಡಬಾರ್ದು ಅಂತನಾದರೂ ಹೇಳಬಹುದಾಗಿತ್ತು. ಅವರು ತಡೆಯುವಂಥ ಕೆಲಸವನ್ನು ಮಾಡಲಿಲ್ಲ. ಒನ್ ಮ್ಯಾನ್ ಶೋ ಥರದ ಸದನದ ಒಳಗಡೆ ನಡೆಯುವಂಥದ್ದು, ಕರ್ನಾಟಕ ಅಸೆಂಬ್ಲಿ ಒಳಗಡೆ ಈ ರೀತಿಯಾದಂತಹ ಮಾತುಗಳು, ಅವ್ರನ್ನ ಕೂಗಿರುವಂಥವ್ರದ್ದು ಏನೂ ಕಡಿಮೆ ಏನಿಲ್ಲ. ಅಲ್ಲಿ ವೇದವ್ಯಾಸ ಕಾಮತ್ ಅವರು ಬಹುಶಃ ಆ ದೃಶ್ಯದಲ್ಲಿ ಗೋಚರಿಸ್ತಾ ಇರುವಂಥದ್ದು ವೇದವ್ಯಾಸ ಕಾಮತ್ ಅವರು ಕುಣಿತ, ಅವ್ರನ್ನ ಮಿಮಿಕ್ರಿ ಮಾಡುವಂಥ ರೀತಿಯಲ್ಲಿ, ಇಮಿಟೇಟ್ ಮಾಡುವಂತಹ ರೀತಿಯಲ್ಲಿ ವರ್ತಿಸಿರುವಂಥದ್ದು. ಹಾಗೆಯೇ JDSಗೆ ಬೆನ್ನಿಗೆ ಚೂರಿ ಹಾಕಿ ಹೋದರು ಅಂತ ಹೇಳುವಂಥ ರೀತಿಯಲ್ಲಿ JDSನಲ್ಲಿ ಅವ್ರನ್ನ ಉಳಿಸ್ಕೊಳ್ಳಲಿಲ್ಲ,
ಅವರು JDS ಇಂದ ಚುನಾಯಿತರಾದಂತಹ ಶಾಸಕರಾಗಿದ್ದುಕೊಂಡು ಮುಂದಿನ ಚುನಾವಣೆಯಲ್ಲಿ ಪಕ್ಷಾಂತರ ಮಾಡಿದಂಥವ್ರು. ಅಂಥವರ ಪಟ್ಟಿ ಎಷ್ಟು ಜನದಿದೆ, ಯಾವ್ಯಾವ ಪಕ್ಷಗಳಲ್ಲಿ ಎಷ್ಟೆಷ್ಟು ಜನ ಸಿಗ್ತಾರೆ ಅಂಥವ್ರು. ಹೀಗಿರುವಾಗ ಈ ರೀತಿಯಾದಂತಹ ಮಾತುಗಳಿಗೆ ಅಟ್ಲೀಸ್ಟ್ ಆಡಳಿತ ಪಕ್ಷದ ಕಡೆಯಿಂದ, ಪ್ರತಿಪಕ್ಷದ ಕಡೆಯಿಂದ, ಯಾವುದೇ ಕಡೆಯಿಂದ ಬರುವಂಥ ಇಂತಹ ಮಾತುಗಳಿಗೆ ಅಥವಾ ಅಲ್ಲಿ ಬಾವಿಯಲ್ಲಿ ನಿಂತ್ಕೊಂಡು ಈ ರೀತಿಯಾಗಿ ಇಮಿಟೇಟ್ ಮಾಡುವಂತಹ ಕೆಲಸ ಮಾಡ್ತಾರಲ್ಲ, ಅಂಥವ್ರನ್ನ ತಡಿಬೇಕಾದಂಥ ಜವಾಬ್ದಾರಿ ಸ್ಪೀಕರ್ ಅವ್ರದ್ದು ಕೂಡ ಆಗಿರುತ್ತೆ. ಆದರೆ ಅದು ಕೂಡ ಇಲ್ಲೆಲ್ಲೋ ಸರಿಯಾಗಿ ನಡೆದಿಲ್ವಾ ಅನ್ನುವಂತಹ ಅನುಮಾನ ಈ ದೃಶ್ಯವನ್ನು ಕಂಡಾಗ ಗೋಚರಿಸ್ತಾ ಇರುವಂಥದ್ದು. ಕಮಲಾಕರನ ಸುತ್ತಲೂ ಈಗ ಕಮಲ ಮತ್ತು ಕರ ನಾಯಕರುಗಳ ಹೋರಾಟ ನಡೀತಾ ಇದೆ. ಕಮಲಾಕರ ಭಟ್ ಈಗಾಗಲೇ ಪೊಲೀಸರ ಕೈಯಲ್ಲಿ ಅರೆಸ್ಟ್ ಆಗಿರುವಂಥದ್ದು ಈ ಕೊಲೆ ಆರೋಪದ ಮೇಲೆ. ಆದರೆ ಕಮಲಾಕರ ಭಟ್ನ ಹೆಸರಿನಲ್ಲಿ ಕಮಲ ಮತ್ತು ಕರ ನಾಯಕರುಗಳು ಇವಾಗ ಹೋರಾಟ ನಡೆಸ್ತಾ ಇದ್ದಾರೆ. ಜ್ಯೋತಿಷಿ ಕಮಲಾಕರ ಭಟ್ ಪೊಲಿಟಿಕಲ್ ಫೈಟ್ ನಡೀತಾ ಇದೆ. ಜ್ಯೋತಿಷಿ ಕಮಲಾಕರ್ ಭಟ್ನ ಸುತ್ತಲೂ ಈಗ ರಾಜಕೀಯದ ಸಮರ ನಡೀತಾ ಇದೆ. ಕಮಲಾಕರ ಭಟ್ಟನ ಒಂದು ಫೋಟೋವನ್ನು ಮುಂದಿಟ್ಟುಕೊಂಡು BJP ಜೊತೆಗೆ ನಂಟಿದೆ ಅಂತೇಳಿ ಕಾಂಗ್ರೆಸ್ನ MLC ತೋರಿಸ್ತಾ ಇದೆ. BK ಹರಿಪ್ರಸಾದ್ ಪೋಸ್ಟ್ಗೆ ರೀಪೋಸ್ಟ್ ಮಾಡಿದ್ದಾರೆ. ಸುರೇಶ್ ಕುಮಾರ್ ಅವರು ಕೂಡ ತಿರುಗಿಟ್ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರೋ ಯಾರ ಜೊತೆಗೂ ಫೋಟೋ ಹಾಕ್ಕೊಂಡಿರ್ತಾರೆ ಅಥವಾ ಫೋಟೋ ಹಾಕಿಸ್ಕೊಂಡವರ ಪರವಾಗಿ ಒಂದಿಷ್ಟು ಬರೆದಿರ್ತಾರೆ. ಅದನ್ನು ಮುಂದಿಟ್ಟುಕೊಂಡು ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಮಾಡ್ತಾ ಹೋಗಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಕಮಲಾಕರ್ ಭಟ್ ಒಂದು ಕಡೆಯಲ್ಲಿ ಸುರೇಶ್ ಕುಮಾರ್ ಜೊತೆಗೆ ತೆಗೆದುಕೊಂಡಿರುವಂಥ ಫೋಟೋ ಇದೆ. ಸುರೇಶ್ ಕುಮಾರ್ ಅವರು ಅದರ ಪರವಾಗಿ ಕಮಲಾಕರ್ ಭಟ್ನ ವಿಚಾರವಾಗಿ ಒಂದು ಪೋಸ್ಟ್ ಕೂಡ ಮಾಡಿರುವಂಥದ್ದು ಇದೆ. ಆ ಪೋಸ್ಟನ್ನು ಮುಂದಿಟ್ಕೊಂಡು BK ಹರಿಪ್ರಸಾದ್ ಅವರು ಆರೋಪವನ್ನು ಮಾಡ್ತಾರೆ. BK ಹರಿಪ್ರಸಾದ್ಗೆ ಕೌಂಟರ್ ಕೊಡುವಂತಹ ಕೆಲಸವನ್ನು ಸುರೇಶ್ ಕುಮಾರ್ ಅವರು ಕೂಡ ಮಾಡ್ತಾರೆ. ರಾಜಕೀಯ ಇಲ್ಲಿಂದ ಎಲ್ಲಿವರೆಗೂ ಹೋಗ್ತಾ ಇದೆ ಅಂತೇಳಿ. ಸಿದ್ದಾಪುರದ ವಸಂತ ನಾಯ್ಕ ಕೊಲೆ ಕೇಸ್ಗೂ BJPಗೂ ಲಿಂಕ್ ಮಾಡಿದ್ದಾರೆ BK ಹರಿಪ್ರಸಾದ್ ಅವರು. BJP ಶಾಸಕ ಸುರೇಶ್ ಕುಮಾರ್ ಕಮಲಾಕರ್ ಭಟ್ ಅಂತಹವರನ್ನ ಬೆಳೆಸಿದ್ರು ಅಂತೇಳಿ ಪೋಸ್ಟ್ ಹಾಕಿದ್ದಾರೆ. ಯಾಕಂದರೆ ಸುರೇಶ್ ಕುಮಾರ್ ಅವರು ಒಂದು ಪೋಸ್ಟನ್ನು ಮಾಡಿದರು, ಆ ಪೋಸ್ಟನ್ನು ಟ್ಯಾಗ್ ಮಾಡಿದ್ದಾರೆ. ಜ್ಯೋತಿಷಿ ಕಮಲಾಕರ್ ಭಟ್ ಅಕ್ರಮ ಸಂಬಂಧಕ್ಕೆ 41 ವರ್ಷದ ಅಮಾಯಕ ವಸಂತ ನಾಯ್ಕ್ ಬಲಿಯಾಗಿದ್ದಾರೆ. ಈಗಾಗಲೇ ಬಲಿಯಾಗಿದ್ದಾರೆ. ಅದೇ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. RSS ಹಿನ್ನೆಲೆಯಿಂದ ಬಂದ ಸುರೇಶ್ ಕುಮಾರ್ ವಿಜೇಂದ್ರ ಪಾತ್ರ ಏನು ಅನ್ನುವಂಥದ್ದು ಮುಖ್ಯ ಅಂತೇಳಿ ಕಮಲಾಕರ್ ಭಟ್ ಇವರಿಬ್ಬರ ಜೊತೆಗೆ ಇರ್ತಕ್ಕಂತಹ ಫೋಟೋಗಳನ್ನಿಟ್ಟುಕೊಂಡು ಪೋಸ್ಟ್ ಮಾಡಿದ್ದಾರೆ. ಶಾಸಕ ಕಾನೂನು ಸಚಿವರಾಗಿದ್ದವರು ಕೊಲೆ ಆರೋಪಿ ಪೋಷಿಸಿದ್ದು ಸಂವಿಧಾನಕ್ಕೆ ಅಪಚಾರ ಅಂತ ಹೇಳಿ BK ಹರಿಪ್ರಸಾದ್ ಇದನ್ನು ಕೂಡ ಸಂವಿಧಾನದ ವ್ಯಾಪ್ತಿಗೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇವರ ಕೆಸರೇರಿ ಚಾಟಗಳಿಗೆ, ಅಕ್ರಮ ದಂಧೆಗಳಿಗೆ ಸ್ವಯಂ ಘೋಷಿತ ಸಜ್ಜನ ಶಾಸಕ ಬಿರುದಾಂಕಿತ ಸುರೇಶ್ ಕುಮಾರ್ ಅವರ ಪ್ರೋತ್ಸಾಹ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ BK ಹರಿಪ್ರಸಾದ್ ಅವರ ಪ್ರಶ್ನೆ. ಸದನದಲ್ಲಿ ಮಹಿಳೆಯರನ್ನೇ ಅಪಮಾನ ಮಾಡುವವರು, ಸ್ತ್ರೀ ಪೀಡಕರು, ಅತ್ಯಾಚಾರಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತ ಹೇಳಿ ಕಮಲಾಕರ್ ಭಟ್ ಸುರೇಶ್ ಕುಮಾರ್ ಅವ್ರ ಜೊತೆಗಿರ್ತಕ್ಕಂಥ ಫೋಟೋವನ್ನು ಹಾಕಿದ್ದಾರೆ. ಶಾಸಕ ಸುರೇಶ್ ಕುಮಾರ್ ಕೂಡ ವಸಂತ ನಾಯ್ಕ್ ಕೊಲೆಯ ನೈತಿಕ ಹೊಣೆಯನ್ನು ಹೊತ್ತುಕೊಳ್ಬೇಕು ಅಂತ. ಕೊಲೆ ಆರೋಪಿಯಲ್ಲ ಅವರು, ಆದರೆ ಕೊಲೆಯ ನೈತಿಕ ಹೊಣೆಯನ್ನು ಹೊತ್ತುಕೊಳ್ಬೇಕು ಅಂತ ಹೇಳಿ ಯಾವ ರೀತಿಯಾದಂತಹ ಸಂಬಂಧವನ್ನು BK ಹರಿಪ್ರಸಾದ್ ಅವರು ಹೆಣೆಯೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಯಾವಾಗ BK ಹರಿಪ್ರಸಾದ್ ಇಂಥದ್ದೊಂದು ಮಾತನ್ನು ಹೇಳಿದ್ರು, ಹರಿಪ್ರಸಾದ್ಗೆ ಸುರೇಶ್ ಕುಮಾರ್ ಅವರು ಕೂಡ ನೀತಿ ಪಾಠವನ್ನು ಮಾಡಿದ್ದಾರೆ. ಕೊಲೆ ಕೇಸ್ಗೆ ನನ್ನ ಹೆಸರು ತಳಕು ಹಾಕಿದ್ದು ನಿಮ್ಮ ಬೌದ್ಧಿಕ ದಿವಾಳಿತನದ ಪ್ರತೀಕ ಅಂತ ಹೇಳಿ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಅವ್ರು ಹೇಳೋದೇನೋ ಕೇಳಿಬಿಟ್ರು, ಆದರೆ ಕಡೆಗೆ ಅವರು ಕೂಡ ಮಾಡಿದ್ದು ಅದನ್ನೇ. ಯಾಕಂದರೆ ಸಾರ್ವಜನಿಕ ಜೀವನದಲ್ಲಿರುವ ನಾವು ಸಾವಿರಾರು ಜನರನ್ನು ಭೇಟಿ ಆಗ್ತೇವೆ ಅಂತ ಹೇಳಿ ಜನರಲ್ ಆದಂತಹ ಸ್ಟೇಟ್ಮೆಂಟ್. ಯಾಕಂದರೆ ಈ ಯಾವುದೇ ರೀತಿಯಂಥ ಆರೋಪಿಗಳು ಅದು ಅವರ ಆಪ್ತರೇ ಆಗಿದ್ರು ಕೂಡ ಇಲ್ಲಿ ಆಪ್ತ ಅಂಥೇಳಿ ಹೌದು ಅಲ್ವೋ ಅಂತ ಹೇಳೋದನ್ನು ಸುರೇಶ್ ಕುಮಾರ್ ದೃಢೀಕರಿಸಬೇಕು ಅಥವಾ ಕಮಲಾಕರ್ ಭಟ್ ದೃಢೀಕರಿಸಬೇಕು. ಆಪ್ತರ ಜೊತೆಗಿರುವ ಫೋಟೋನೇ ಆದರೂ ಕೂಡ ಆಪ್ತ ಅಲ್ಲ ಅಂತ ಹೇಳ್ತಾರೆ. ಬೈರತಿ ಬಸವರಾಜ್ ಅವರು ಪ್ರಕರಣದಲ್ಲಿ ನಾವು ನೋಡ್ತಾ ಇದ್ವಿ ಹೇಗೆ ಆಪ್ತ ಅಲ್ಲ ಅಂತ ಹೇಳ್ತಿದ್ರು. ಜೊತೆಗೇನೆ ಕುಂಭಮೇಳವರೆಗೂ ಕೂಡ ಹೋದರೂ ಕೂಡ ಯಾರೋ ಒಬ್ಬರು ತೆಗೆದುಕೊಂಡಂತಹ ಫೋಟೋಗೂ ಅವರ ಖಾಸಗಿ ಬದುಕಿನ ವಿಕೃತಿಗಳಿಗೂ ಏನು ಸಂಬಂಧ ಅನ್ನುವಂಥದ್ದು ಸುರೇಶ್ ಕುಮಾರ್ ಅವರು ಪ್ರಶ್ನಿಸಿದ್ದಾರೆ. ನಿಜ, ಯಾಕಂದರೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥ ವ್ಯಕ್ತಿ. ಹಾಗಂತೇಳಿ ಆತ ಮಾಡಿರ್ತಕ್ಕಂಥ ಎಲ್ಲ ವಿಕೃತಿಗಳಲ್ಲೂ ಇವ್ರದ್ದೇ ಪಾತ್ರ ಇದೆ ಅಂತ ಹೇಳುವಂಥದ್ದು ಯಾವ ರೀತಿಯಂಥ ಹೋಲಿಕೆಗೆ ಸಮ. ಸುರೇಶ್ ಕುಮಾರ್ ಅವ್ರನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷದ ನಾಯಕರ ಫೋಟೋ ತೆಗೆದುಕೊಂಡವರು ಜೈಲು ಪಾಲಾದ ಉದಾಹರಣೆಗಳು ಇಲ್ವೇ? ನಿಮ್ಮ ನಾಯಕರ ಜೊತೆಗೆ ಫೋಟೋ ತೆಗೆದುಕೊಂಡಂಥವ್ರು ಜೈಲು ಪಾಲಾಗಿಲ್ವಾ? ಅಂಥದ್ದು ಮಾಡೋಕ್ಕೆ ಹೋದರೆ ಸೀರೀಸ್ ಸಿಗಬಹುದು ಎಲ್ಲ ಪಕ್ಷಗಳಲ್ಲೂ ಕೂಡ. ನಿಮ್ಮ ನಾಯಕರುಗಳೆಲ್ಲ ಆ ಅಪರಾಧಗಳ ನೈತಿಕ ಹೊಣೆ ಹೊತ್ತಿದ್ದಾರೆಯೇ ಅನ್ನುವ ಪ್ರಶ್ನೆಯನ್ನು ಕೂಡ ಸುರೇಶ್ ಕುಮಾರ್ ಅವರು ಕೇಳಿದ್ದಾರೆ.
ಹಾಗಾದರೆ ನಿಮ್ಮ ನಾಯಕರುಗಳು ಯಾರ್ಯಾರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ನೈತಿಕ ಹೊಣೆಯನ್ನು ಹೊತ್ಕೊಳ್ತಾರಾ? ನಾನು ಜ್ಯೋತಿಷ್ಯ ನಂಬೋದಿಲ್ಲ, ಮೂಢನಂಬಿಕೆ ಬೆಂಬಲಿಸುವವನು ಅಲ್ಲ ಅಂತೇಳಿ ಸುರೇಶ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಜ್ಯೋತಿಷ್ಯವನ್ನು ನಂಬೋದಿಲ್ಲ, ಹಾಗೆಯೇ ಮೂಢನಂಬಿಕೆಗಳನ್ನು ಬೆಂಬಲಿಸುವವನು ನಾನಲ್ಲ. ಧಾರ್ಮಿಕ ನಂಬಿಕೆಗಳಿಗೂ ಕ್ರಿಮಿನಲ್ ಚಟುವಟಿಕೆಗಳಿಗೂ ಇರುವ ವ್ಯತ್ಯಾಸ ತಿಳಿಯದಷ್ಟು ದಡ್ಡನೂ ನಾನಲ್ಲ ಅಂತ ಹೇಳಿ ಸುರೇಶ್ ಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರ ಆರೋಪಗಳಿಗೆ. ಅಷ್ಟೇ ಅಲ್ಲದೆ ಶವದ ಮುಂದೆ ನಿಂತು ರಾಜಕೀಯ ಲಾಭ ಹುಡುಕುವ ನಿಮ್ಮ ಚಾಳಿ ಸಂವಿಧಾನಕ್ಕೆ ಮಾಡುವ ದ್ರೋಹ ಅಂತ ಹೇಳಿ ಸಂವಿಧಾನದ ಮೂಲಕವಾಗಿ ಅವರೇನು ಪ್ರಶ್ನೆಯನ್ನು ಮಾಡಿದರು ಅದೇ ಸಂವಿಧಾನದ ಮೂಲಕವಾಗಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಸುರೇಶ್ ಕುಮಾರ್ ಅವರು ಮಾಡಿದರು. ಇಬ್ಬರು ಕೂಡ ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಕೆಲವರು ಸ್ವಯಂ ಘೋಷಿತ ಸಜ್ಜನರು, ಸ್ವಯಂ ಘೋಷಿತ ಸಂಪ್ರದಾಯಸ್ಥರು, ಸ್ವಯಂ ಘೋಷಿತ ಸಂಸ್ಕಾರಸ್ಥರು, ಇವರ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜ್ಯೋತಿಷ್ಯ ಒಬ್ಬ ಬಡ ಹಿಂದುಳಿದ ವರ್ಗದವನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ಯಾತಕ್ಕೆ ಕೊಲೆ ಮಾಡಿದೆ ಅಂತ ಹೇಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ. ಹರಿಪ್ರಸಾದ್ ಚರಿತ್ರೆ ಚಾರಿತ್ರೆ ಏನು ಅಂತ ಜನನೂ ತೀರ್ಮಾನ ಮಾಡಲಿ, ಸುರೇಶ್ ಕುಮಾರ್ ಚಾರಿತ್ರೆ ಏನು ಕೂಡ ಮಾಡಿ. ಹರಿಪ್ರಸಾದ್ ಅವರು ಇದು ಮಾಡ್ತಾ ಇರೋದು ಅವರ ಮೂರ್ಖತನದ ಹತಾಶತನದ ಒಂದು ಪ್ರತೀಕ. ಇದು ಒಬ್ಬ ಬೆಳಿಬೇಕು, ಯಾವುದೋ ಸ್ಥಾನಕ್ಕೆ ಹೋಗ್ಬೇಕು ಅಂತ ರಾಜಕಾರಣಕ್ಕೆ ಇದು ಭೂಷಣ ತರೋದಿಲ್ಲ. ಇದೊಂದು ಪ್ರಕರಣ ಇಟ್ಕೊಂಡು ಸಂಘ ಪರಿವಾರನ BJPನ ಎಳಿತಾ ಇರೋದು ಹರಿಪ್ರಸಾದ್ ಅವ್ರಿಗೆ ಇದೊಂದು ವ್ಯಾಧಿ. ಇದು ಹೀಗೆ ಇಲ್ಲಿ ಎದುರೇಟಾಯಿತು. ಆದರೆ ಇದು ಇಷ್ಟಕ್ಕೆ ಸೀಮಿತ ಆಗಲಿಲ್ಲ. ಪೋಸ್ಟ್ ವಾರ್ನ ಮೂಲಕವಾಗಿ ಶುರುವಾದಂಥದ್ದು ಕೊನೆಗೆ ಪರಿಷತ್ನಲ್ಲಿ ಮಾತಾಡುವವರೆಗೂ ಕೂಡ ಬಂದು ನಿಲ್ತು. ಬಿ ಕೆ ಹರಿಪ್ರಸಾದ್ ಅವರು ಇದೇ ವಿಚಾರವನ್ನು ವಿಧಾನ ಪರಿಷತ್ನಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದರಿಂದ ಸತೀಶ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಇನ್ನು ಕೆಲವ್ರ ಬಗ್ಗೆ ನಾನು ಒಳ್ಳೇದು ಮಾತಾಡಿದ್ದೆ, ಅವ್ರ ಕೈಲೇ ನನಗೆ ಬಯಸ್ತಾರೆ. ಅದರಿಂದ ನನಗೇನು ಬೇಸರ ಇಲ್ಲ. ಮತ್ತೆ ನಾನು ಹೇಳಿರ್ತಕ್ಕಂಥದ್ದು ಈಗಲೂ ಕೂಡ ನನ್ನ ಸಮುದಾಯದ ಒಬ್ಬ ಹುಡುಗನ್ನ ಕೊಲೆ ಆಯ್ತು ಸಿದ್ದಾಪುರದಲ್ಲಿ. ಮೊಬೈಲ್ ಬೇಡ ಆಯ್ತಾ, ಕೊಲೆ ಆಯ್ತು. ಯಾರು ಕೊಲೆ ಮಾಡಿದ್ದು? ಒಬ್ಬ ಜ್ಯೋತಿಷ್ಯ ಹೋಗಿ ಕೊಲೆ ಮಾಡಿದ್ದಾನೆ. ಅದೊಂದು ಹೆಣ್ಮಗಳ ವಿಚಾರದಲ್ಲಿ ನಮ್ಗಿರ್ತಕ್ಕಂಥ ಕಾಳಜಿ, ನಮ್ಮ ನಾಯಕರು ಸೋನಿಯಾ ಗಾಂಧಿ ಅವ್ರು ತೋರಿಸಿದಂಥ ಕಾಳಜಿ ಯಾರು ಸಹ ಈ ದೇಶದಲ್ಲಿ ತೋರಿಸಿಲ್ಲ ಹೆಣ್ಮಕ್ಳ ಬಗ್ಗೆ. ಅದನ್ನ ಇವ್ರು ಯಾರು ನಮ್ಗೆ ಹೇಳ್ಕೊಡೋದು ಬೇಕಾಗಿಲ್ಲ. ನಾವು ಹೇಳಿದ್ದು ಹೆಣ್ಮಕ್ಳು ಬಹಳ ಸುರಕ್ಷಿತವಾಗಿರ್ಬೇಕು ಈ ದೇಶದಲ್ಲಿ, ಯಾವುದೇ ಸಂಘಟನೆಯಲ್ಲಿ ಇರಲಿ ಯಾವುದೇ ಇರಲಿ ಅಂತ ಹೇಳಿ. ದಿನನಿತ್ಯ ಈ ತರ ಬಂದಾಗ ಜನಗಳಿಗೆ ಏನಾಗುತ್ತೆ, ರಾಜಕೀಯ ವ್ಯಕ್ತಿಗಳೆಲ್ಲ ಇದೇ ತರ ಅಂತಂದ್ರೆ ಎಲ್ರಿಗೂ ಸೇರ್ಸ್ ಅಂತಾರೆ. ಅಂದ್ರೆ ಪುರುಷ ಪ್ರಧಾನ ಸಮಾಜದಲ್ಲಿ ಇವೆಲ್ಲ ನಡೀತಾ ಇರ್ತಕ್ಕಂಥದ್ದು ಮಹಿಳೆಯರ ಶೋಷಣೆ, ಅದ್ರ ಜೊತೆಗೆ ವ್ಯವಸ್ಥೆ, ಸಂಪ್ರದಾಯ ವ್ಯವಸ್ಥೆಯಲ್ಲಿ ಏನೇನು ಆಗಿದೆ ಅನ್ನೋದು ಹೇಳಕ್ ಹೋದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ರಾಜಕಾರಣ ಮಾಡುವಾಗ ಹೆಣ್ಣಿನ ಗೌರವವನ್ನು ಮುಂದೆ ತೆಗೆದುಕೊಂಡು ಬಂದು ರಾಜಕಾರಣ ಮಾಡಬೇಡಿ. ಇದು ಅಷ್ಟೇ ನಮ್ಮ ಕಳಕಳಿ. ಹೀಗೆ ಇಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಈ ವಿಚಾರವನ್ನು ವಿಧಾನ ಪರಿಷತ್ತನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಯಾವ ಸ್ವರೂಪದಲ್ಲಿ ಇಲ್ಲಿ ಕಮಲ ಮತ್ತು ಕರಪಕ್ಷದ ನಾಯಕರುಗಳು ಯಾವ್ಯಾವ ಸ್ವರೂಪದಲ್ಲಿ ತಮ್ಮನ್ನು ಬಿಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅಷ್ಟೇ. ಆದರೆ ಕಮಲಾಕರ್ ಭಟ್ ಮತ್ತು ಯಾರು ತಪ್ಪಿತಸ್ಥರು ಇದ್ದಾರಲ್ಲ ಇದರಲ್ಲಿ ಆ ಪ್ರಕರಣದಲ್ಲಿ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕಾಗಿರೋದು ಬಹಳ ಮುಖ್ಯ.